ನಮಸ್ಕಾರ ಸ್ನೇಹಿತರೆ. ಆ್ಯಕ್ಚುಯಲ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಈ ವಿಡಿಯೋ ಏನಕ್ಕೆ ಮಾಡಬೇಕಾಗಿತ್ತು ಅಥವಾ ಏನು ಅವಶ್ಯಕತೆ ಬಿತ್ತು ಅನ್ನೋದಕ್ಕೆ ಒಂದು ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಕಾಲೇಜಲ್ಲಿದ್ದಾಗ ಹೊರ ಜಗತ್ತಲ್ಲಿ ಆರ್ಟಿಸ್ಟ್ಗಳ ಬೇಡಿಕೆ ಏನಿದೆ, ಅವ್ರು ಯಾವ್ಯಾವ ಫೀಲ್ಡಿಗೆ ಹೋಗ್ಬೋದು ಅನ್ನೋದು ನಮ್ಗೆ ಹೇಳ್ಕೊಡೋರು ಯಾರೂ ಇರಲಿಲ್ಲ. ಅಂದರೆ ಆರ್ಟಿಸ್ಟ್ಗಳು ಹಿಂಗೂ ಮಾಡ್ಬೋದು, ಈ ಥರ ಇಂಡಸ್ಟ್ರಿಗಳಿದೆ, ಹೋಗ್ಬೋದು, ಈ ಥರ ಕೆಲಸ ಮಾಡ್ಬೋದು ಅನ್ನೋದು ನಮ್ಗೆ ಹೆಂಗೆ ಅನಿಸ್ಬಿಟ್ಟಿತ್ತು ಅಂದರೆ ಈಗಿರೋ ವಿದ್ಯಾರ್ಥಿಗಳಿಗೂ ಅಷ್ಟೇ ಅನಿಸುತ್ತೆ. ಈಗಿರೋ ವಿದ್ಯಾರ್ಥಿಗಳಿಗೂ ಆಚೆ ಆಮೇಲೆ ನೆಕ್ಸ್ಟ್ ಫೀಲ್ಡ್ ಬಗ್ಗೆ ಗೊತ್ತಿರಲ್ಲ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಏನು ಮಾಡಬೇಕು. ಅಂಥವರಿಗೋಸ್ಕರ ಇದೊಂದು ವಿಡಿಯೋ ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ಏನೇನು ಫೀಲ್ಡ್ ಇದೆ, ನೀವು ಕಾಲೇಜು ಹೋಗ್ತಾನೆ ಏನೇನು ಮಾಡ್ಕೋಬೋದು, ಮತ್ತು ಕಾಲೇಜ್ ನಂತರ ನಿಮಗೆ ಯಾವ್ಯಾವ ಅವಕಾಶಗಳಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ. ನಮ್ಗೆ ಯಾರೂ ಹೇಳೋರಿರಲಿಲ್ಲ, ನಮ್ಗೆ ಐಡಿಯಾನೇ ಗೊತ್ತಿರಲಿಲ್ಲ. ನಾವು ಮುಗಿಸ್ದಾಗ ಅಷ್ಟೇ ಗೊತ್ತಾಯ್ತು, ಇದೊಂದು ದೊಡ್ಡ ಸಮುದ್ರ. ನಾವೆಲ್ಲೋ ಬರೀ ನಾವು ಕಾಲೇಜಲ್ಲಿ ಕ್ಲಾಸಲ್ಲಿ ಮಾಡೋ ವಾಟರ್ ಕಲರ್ ಲ್ಯಾಂಡ್ಸ್ಕೇಪು ಮತ್ತು ಕ್ಯಾನ್ವಾಸ್ ಮೇಲೆ ಮಾಡೋ ಪೇಂಟಿಂಗ್ಗಳು ಅಷ್ಟೇ ಜಗತ್ತಿರ್ಬೋದು. ನಮ್ಮ ಕಾಲೇಜ್ ಮುಗಿದ ತಕ್ಷಣ ಬರೀ ಎಷ್ಟರಲ್ಲೇ ಜೀವನ ನಡೆಸ್ಬೇಕೇನೋ ಅನ್ನೋದು ನಮ್ಮ ಕಾನ್ಸೆಪ್ಟ್ ಇತ್ತು. ಬಟ್ ಕಾಲೇಜೆಲ್ಲ ಮುಗಿದಿದ್ದು ಆಚೆ ಹೋದಾಗ ಗೊತ್ತಾಯಿತು, ಇದು ತುಂಬ ಬೇಡಿಕೆ ಇದೆ. ಎಸ್ಪೆಷಲಿ ಆರ್ಟ್ ಬ್ಯಾಕ್ಗ್ರೌಂಡಿಂದ ಬರೋರನ್ನ, BFA, MFA, PVA, ಡಿಪ್ಲೊಮಾ ಯಾರೇ ಆಗಲಿ, ಆರ್ಟಿಸ್ಟ್ ಕಲಾವಿದರು ಯಾರೇ ಆಗಲಿ, ಅವ್ರಿಗೆ IT ಇಂಡಸ್ಟ್ರಿಯಲ್ಲಿ ತುಂಬ ಬೇಡಿಕೆ ಇದೆ. ತುಂಬ ಯಾಕಂದರೆ ನಮ್ಮ ದೇವರು ಒಂದು ಸ್ಪೆಷಲ್ ಟ್ಯಾಲೆಂಟ್ ಕೊಟ್ಟಿರ್ತಾನೆ. ಕಲರ್ ಸ್ಕೀಮ್ಗಳದ್ದು, ಅಲೈನ್ಮೆಂಟ್ಗಳದ್ದು, ಆ ಥರ ಎಲ್ಲ ಆರ್ಟಿಸ್ಟಿಕ್ ಮೈಂಡ್ ಅಂತೀವಲ್ಲ, ಆ ಥರ ಗಿಫ್ಟ್ ದೇವ್ರ ಕಡೆಯಿಂದ. ಹಾಗಾಗಿ ನಾನು ಇದರಲ್ಲಿ ಒಂದು ಜಾಸ್ತಿ ಇಲ್ಲ, ಬರೀ 10 ಪ್ರೊಫೆಷ್ನಲ್ ಜಾಬ್ಗಳು ಮತ್ತು 10 ಸೆಲ್ಫ್ ಎಂಪ್ಲಾಯ್ಮೆಂಟ್ ಥರ ನಾವು ಸೆಲ್ಫಾಗಿ ಏನು ಮಾಡ್ಕೋಬೋದು, ಮತ್ತು 10 ಪ್ರೊಫೆಷ್ನಲ್ ಜಾಬ್ಗಳು, ಹೈ ಆ್ಯಂಡ್ ಸ್ಯಾಲ್ರಿಯಲ್ಲಿರುವಂಥದ್ದು, ದೊಡ್ಡ ಸಂಬಳ ಬರುವಂಥ ಹೈ ಜಾಬ್ಗಳು ನಾವೇನೇನು ಮಾಡ್ಕೋಬೋದು ಚಿತ್ರಕಲಾ ವಿದ್ಯಾರ್ಥಿಗಳು. ಆಯಿತಾ? ಅದಕ್ಕೆ ಕೆಲವೊಂದು ಸಾಫ್ಟ್ವೇರ್ಗಳಿರುತ್ತೆ, ಅವನ್ನ ನಾವು ಕಾಲೇಜಲ್ಲಿ ಇದ್ದಾಗಲೇ ಕಲ್ತ್ಕೊಂಡು ಹೋಗಿದ್ರೆ ನಮಗೆ ತುಂಬ ಈಸಿ ಆಗುತ್ತೆ. ಬಟ್ ಅಂತ ಕಾಲೇಜ್ ಮುಗಿದ ತಕ್ಷಣ ಜಾಬಿಗೆ ಸೇರ್ಕೋಬೋದು, ಹಾಗಿರುತ್ತೆ. ಇಲ್ಲ ಮತ್ತು ಕಾಲೇಜ್ ಮುಗಿಸಿ ಮತ್ತೆ 1 ವರ್ಷ 2 ವರ್ಷ ಅದಕ್ಕೆ ಕಲಿಯೋಕ್ಕೆ ತೆಗಿಯೋದೆಲ್ಲ ಟೈಮ್ ವೇಸ್ಟು. ಆ ಥರ ಅದಕ್ಕಷ್ಟೇ ಒಂದು ಯೂಸ್ ಆಗಲಿ ಅನ್ನೋ ಒಂದು ರೀತಿಯಲ್ಲಷ್ಟೇ ಇದೊಂದು ಓಕೆನಾ ಪ್ರಯತ್ನ. ಆಯಿತಾ? ಈಗ ನಾವು ಮೇನ್ ಕಾನ್ಸೆಪ್ಟಿಗೆ ಬರೋಣ ನಮ್ಮದು. ಆಯಿತಾ? ಓಕೆ, ಫೀಲ್ಡ್ಗಳು ಮೊದಲನೇದಾಗಿ ಪ್ರೊಫೆಷ್ನಲ್ ಫೀಲ್ಡ್ಗಳು ನೋಡ್ಕೊಳ್ಳೋಣ. ಏನೇನಿದೆ, ಎಲ್ಲ ಜಾಸ್ತಿ ಬೇಡಿಕೆ ಇದೆ. ನಾನಿದು ಹೈ ಸ್ಯಾಲ್ರಿಯಿಂದ ಲೋ, ಓಕೆನಾ? ತುಂಬ ಹೈಯಿಂದ ಸ್ಟಾರ್ಟ್ ಮಾಡ್ತೀನಿ. ಆಯಿತಾ? ನೀವು ಸ್ಯಾಲ್ರಿಗಳು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾನು ಬರೀ ಹೈಯಿಂದ ಲೋ ಬರೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಮೊದಲನೇದಾಗಿ ಈ ಆ್ಯನಿಮೇಷನ್ ಫೀಲ್ಡ್ ಅಂದರೆ ಹೆಂಗೆ ಹೇಳೋದು, ಆ್ಯನಿಮೇಷನ್ ಫೀಲ್ಡ್ ಅಂದರೆ ಮೂವೀಸ್ಗಳನ್ನ ನೋಡ್ತೀವಲ್ಲ, 2D ಆ್ಯನಿಮೇಷನ್ಸು, ಕ್ಯಾರೆಕ್ಟರ್ 2D ಮೂವೀಸು, 3D ಮೂವೀಸು ನಾವು ನೋಡ್ತಾನೆ ಇರ್ತೀವಿ ಪ್ರತಿದಿನ. ಆಯಿತಾ? ಇಲ್ಲಾಂದ್ರೂ ಕಾರ್ಟೂನ್ ಅಂತೂ ನೋಡಿರ್ತೀವಿ, ಇವೆಲ್ಲ. ಓಕೆನಾ? ಈಗ ಆ್ಯನಿಮೇಷನ್ ಮೂವಿ ಅಂದ್ರೂ ತುಂಬ ಜನ ನೋಡಿರ್ತೀರ. ಆ್ಯನಿಮೇಷನ್ ಮೂವೀಸ್ ಎಷ್ಟೆಲ್ಲ ಬರ್ತವೆ. ಓಕೆನಾ? ಇವೆಲ್ಲ ಕಾನ್ಸೆಪ್ಟ್ ಮಾಡಬೇಕಾದ್ರೆ ಕಲಾವಿದರು ಬೇಕು, ಆರ್ಟಿಸ್ಟ್ಗಳು ಬೇಕು. ಅವರೆಲ್ಲ ಹೆಂಗೆ ಮಾಡ್ತಾರೆ, ಮುಂಚೆ ಈ ಥರ ಕಾನ್ಸೆಪ್ಟ್ ಮಾಡ್ತಾರೆ, ಆಮೇಲೆ ಇದನ್ನು ಈ ಥರ 3D ಆಗಿ ಕನ್ವರ್ಟ್ ಮಾಡ್ತಾರೆ. ಓಕೆನಾ? ಇದಕ್ಕೂ ಆರ್ಟಿಸ್ಟ್ಗಳು ಬೇಕು, ಇವಕ್ಕೂ ಆರ್ಟಿಸ್ಟ್ಗಳು ಬೇಕು. ಓಕೆನಾ? ಕಾನ್ಸೆಪ್ಟ್ ಮಾಡೋಕ್ಕೂ, ಈ 3D ಡೆವಲಪ್ ಮಾಡೋಕ್ಕೂ. ಈ ಫೀಲ್ಡಲ್ಲಿ ಆರ್ಟ್ ಕಲಾವಿದರಿಗಂತೂ ಅಂದ್ಕೊಳ್ಳಿ, ನಿಮಗೆ 99% ಎಲ್ಲ ಕಲಾವಿದರು ಇರ್ತಾರೆ. ಇನ್ನು 1% ಯಾರಾದರೂ ಮ್ಯಾನೇಜಿಂಗಲ್ಲಿ ಅಲ್ಲಿ ಯಾರಾದರೂ ನಾನ್ ಆರ್ಟ್ ಫೀಲ್ಡಿಂದ ಇರ್ತಾರೆ ಅಷ್ಟೇ. ಇನ್ನೆಲ್ಲ ಆರ್ಟ್ ಫೀಲ್ಡಿನವರೇ ಸಿಗ್ತಾರೆ ನಿಮಗೆ ಈ ಇಂಡಸ್ಟ್ರಿಗೆ ಬಂದುಬಿಟ್ರಂತ. ಓಕೆನಾ? ಅದರಲ್ಲಿ ಬೇರೆ ಬೇರೆ ಕ್ಯಾಟಗರಿ ಇದೆ. ಮಾಡೆಲ್ ಮಾಡೋದು,
ಕಲರಿಂಗ್ ಮಾಡೋದು, ರಿಗ್ಗಿಂಗ್ ಅಂತೀವಿ, ಅಂದರೆ ಅದನ್ನು ಮೂವ್ ಮಾಡೋಕ್ಕೆ, ಅದನ್ನು ಫೈನಲ್ ಆ್ಯನಿಮೇಷನ್ ಮಾಡೋದು, ಅವೆಲ್ಲ ಒಬ್ಬ ಕಲಾವಿದನಿಂದ ಮಾಡೋಕ್ಕೆ ಮಾತ್ರ ಸಾಧ್ಯ, ಆಯಿತಾ, ಬೇರೆಯವ್ರು ಮಾಡೋಕ್ಕಾಗಲ್ಲ. ಓಕೆನಾ. ಅದರಲ್ಲೂ ಇನ್ನೊಂದು ಇದೊಂದು ಇದೆಯಲ್ಲ, ಇದು ಆ್ಯನಿಮೇಷನ್ ಫೀಲ್ಡಲ್ಲಿ ನಿಮ್ಗೆ ಇಷ್ಟು ಆಯಿತಾ. ಓಕೆನಾ. ನೀವು ಈ ಫೀಲ್ಡಿಗೆ ನೀವು ಈ ಕೋರ್ಸ್ ಕಲಿತೀನಿ ಅಂತ ಹೋದಾಗ ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ಇನ್ನೂ ಗೊತ್ತಾಗುತ್ತೆ. ಓಕೆನಾ. ಇದರಲ್ಲಿ ಒಂದು ಸಣ್ಣ ಭಾಗ ಇದೆ ಇದು, ಈ ಆಯಿತಾ. ಇದನ್ನು ಕಲಿಯುವಾಗ ನಾವು ಮೇನ್ ಏನು ಮಾಡ್ತೀವಿ, ಮಾಯಾ ಮತ್ತು ಮ್ಯಾಕ್ಸ್ ಅನ್ನೋ ಒಂದು ಸಾಫ್ಟ್ವೇರ್ ಕಲಿತೀವಿ. ಮೇನ್ ಬೇಕಾಗಿರೋ ಈ ಸಾಫ್ಟ್ವೇರ್ಗಳು ಇದಕ್ಕೆಲ್ಲ 25-30 ಸಾವಿರ ರೂಪಾಯಿಗೆ ಇವೆರಡು ಸಾಫ್ಟ್ವೇರು ಕಲಿಸ್ತಾರೆ ನಿಮಗೆ. ಇದಕ್ಕೆ 6 ತಿಂಗಳಿಂದ 1 ವರ್ಷ ಬೇಕಾಗುತ್ತೆ ಕಲಿಯೋಕ್ಕಿದು, ಆಯಿತಾ. ಸ್ವಲ್ಪ ಹಾರ್ಡ್ ಸಾಫ್ಟ್ವೇರ್ಗಳು. ಓಕೆನಾ. ಇವೆರಡು ಕಲಿತ್ರೆ ಇಷ್ಟೆಲ್ಲ ಮಾಡ್ಬೋದು ನೀವು. ಓಕೆನಾ. ಅದರಲ್ಲಿ ಸೇಮ್ ಇವೆರಡು ಸಾಫ್ಟ್ವೇರಲ್ಲೇ ಕಲ್ತ್ಕೊಂಡು ಇದೊಂದು 3D ಆರ್ಕಿಟೆಕ್ಚರ್ ಅನ್ನೋದೊಂದು ಇದೆಯಲ್ಲ, ತುಂಬ ಬೇಡಿಕೆ ಇದೆ ಇದು ಈಗ ನಡೀತಾ ಇರೋದರಲ್ಲಿ. ಓಕೆನಾ. ಈ ಜಾಬು ಇದೇನೆಂದರೆ ಸಿಂಪಲ್ಲಾಗಿ ನೀವು ಇಂಜಿನಿಯರ್ಗಳು ಪ್ಲ್ಯಾನ್ ಕೊಡ್ತಾರೆ ನಿಮಗೆ. ಆ ಪ್ಲ್ಯಾನ್ನ ತೊಗೊಂಡು ನೀವು ಅದನ್ನು 3D ಕನ್ವರ್ಟ್ ಮಾಡೋದಷ್ಟೇ, ಆಯಿತಾ. ನಾನು ಮಾಡ್ತಿರೋ ತೋರಿಸ್ತೀನಿ, ಬೇರೆ ಯಾವುದೂ ತೋರಿಸೋ ಹೋಗಲ್ಲ. ಇದು ನೋಡಿ, ಅದು ಅವರು ಇಂಜಿನಿಯರ್ ಕಾನ್ಸೆಪ್ಟ್ ಕೊಟ್ಟಿರ್ತಾರೆ. 3D ಜನರೇಟೆಡ್ ಇದು, ಮ್ಯಾಕ್ಸಲ್ಲಿ 3ds ಮ್ಯಾಕ್ಸಲ್ಲಿ ಮಾಡಿರೋದು. ಅವ್ರು ಕಾನ್ಸೆಪ್ಟ್ ಕೊಡ್ತಾರೆ, ಇದನ್ನು 3D ಇಮೇಜ್ ಕನ್ವರ್ಟ್ ಮಾಡ್ಕೊಡೋದು, ಆಯಿತಾ, ಮಾಡೋದು ಅಷ್ಟೇ. ಇದನ್ನು 3D ವಿಜುವಲೈಸರ್ ಅಂತ ಇವೆ ನಾವು ಆ್ಯಕ್ಚುಲಿ ಈ ಜಾಬ್ಗೆ. ಓಕೆ, ಜಾಸ್ತಿ ಡೀಟೇಲ್ ಹೇಳೋಕ್ಕೋಗಲ್ಲ, ವೀಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ, ಯಾಕಂದರೆ ತುಂಬ ಜಾಸ್ತಿ ಇದೆ, ಟಾಪಿಕ್ ಕವರ್ ಮಾಡೋಕ್ಕಾಗಲ್ಲ ಅಷ್ಟೇ, ಆಯಿತಾ. ಆ್ಯನಿಮೇಷನ್ ಹೋಗ್ಬೋದು, ಹೋಗೋರಿಗೆ ಮಾಯಾ ಮ್ಯಾಕ್ಸ್ ಕಲ್ತ್ಕೊಳ್ಳೋದು ಅವಶ್ಯಕತೆ ಇರುತ್ತೆ. ನೀವು ಅದನ್ನು ಕಾಲೇಜಲ್ಲಿ ಇದ್ದಾಗಲೇ ಕಲ್ತ್ಕೊಳ್ಳಿ ಅಷ್ಟೇ, ಆಯಿತಾ. ಎರಡನೇದು ಗ್ರಾಫಿಕ್ ಡಿಸೈನಿಂಗು ಫೀಲ್ಡ್. ಗ್ರಾಫಿಕ್ ಡಿಸೈನಿಂಗ್ ಅಂದರೆ ಇನ್ನೇನಿಲ್ಲ, ಪ್ಯಾಕೇಜಿಂಗ್ಗಳು ಡಿಸೈನ್ ಮಾಡೋದು. ಯಾವುದು ಸೋಪಿಗೆ ಪ್ಯಾಕೇಜ್ ಮೇಲ್ಗಡೆ ಇರುತ್ತಲ್ಲ, ಫಾಂಟ್ಗಳು, ಫೋಟೋ ಹಾಕೋದು, ಯಾವ್ದಾದ್ರು ಫಿಲಮ್ ಆ್ಯಕ್ಟರ್ದು ಅದಕ್ಕೆ ಟೈಪಿಂಗ್ ಕಂಟೆಂಟ್ ಬರೆಯೋದು, ಆ ಥರ ಪ್ಯಾಕೇಜಿಂಗ್ ಡಿಸೈನ್. ಪೋಸ್ಟರ್ ಡಿಸೈನ್ಗಳು, ಬ್ಯಾನರ್ಗಳು, ಹೋರ್ಡಿಂಗ್ಸ್ಗಳು ಮಾಡೋದು. ಓಕೆನಾ. ಗ್ರಾಫಿಕ್ ಡಿಸೈನಿಂಗ್ ಸಖತ್ತು ಬೇಡಿಕೆ, ಆರ್ಟಿಸ್ಟ್ಗಳಿಗೆ ಮಾತ್ರ, ಬೇರೆ ಯಾರಿಗೂ ತೊಗೊಳಕ್ಕೆ ಇಷ್ಟಪಡಲ್ಲ ಇದರಲ್ಲಿ. ಗ್ರಾಫಿಕ್ ಡಿಸೈನಲ್ಲಿ ಎಸ್ಪೆಷಲಿ ಕಲರ್ಸು, ಅಲೈನ್ಮೆಂಟ್ಗಳೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಹಾಗಾಗಿ ಆರ್ಟಿಸ್ಟ್ಗಳನ್ನೇ ಪ್ರಿಫರ್ ಮಾಡ್ತಾರೆ. ಈ 3 ಸಾಫ್ಟ್ವೇರು, ಫೋಟೋಶಾಪ್, ಕೊರೋಟಾ, ಇಲಿಸ್ಟ್ರೇಟರ್, ಇದಕ್ಕೆ ತುಂಬ ಇಂಪಾರ್ಟೆಂಟ್, ಆಯಿತಾ. ಈ 3 ಸಾಫ್ಟ್ವೇರ್ನ ಕಾಂಬಿನೇಷನ್ ಯೂಸ್ ಮಾಡಿ ಅವೆಲ್ಲ ಡಿಸೈನ್ಗಳು ರೆಡಿ ಮಾಡ್ತಾರೆ ಅವರು. ಓಕೆನಾ. ಈ 3 ಸಾಫ್ಟ್ವೇರ್ ಕಲ್ತ್ಕೊಂಡ್ರೆ ನಿಮ್ಗೆ ತುಂಬ ಯೂಸ್ ಆಗುತ್ತೆ. ಬರೀ ಗ್ರಾಫಿಕ್ ಡಿಸೈನಿಂಗ್ ಅಂತಲೇ ನೀವು ಏನೇನೋ ಬೇರೆ ಮಾಡ್ಕೋಬೋದು, ಬಟ್ ಇದಕ್ಕೆ ಅವಶ್ಯಕತೆ ಇರೋದು ಈ 3 ಸಾಫ್ಟ್ವೇರ್. ಈ 3 ಸಾಫ್ಟ್ವೇರ್ ಕಲ್ತ್ಕೊಂಡ್ರೆ ನೀವು ಗ್ರಾಫಿಕ್ ಡಿಸೈನಿಂಗ್ ಸೀದಾ ಹೋಗ್ಬೋದು. ಓಕೆನಾ. ಮತ್ತು ಮೂರನೇದು ಬಂದು ಪ್ರಾಪ್ ಮತ್ತು ಐಕಾನ್ ಡಿಸೈನರ್ ಅಂತೀವಿ. ಇದನ್ನು ಸೇಮ್ ಇದೇ ಸಾಫ್ಟ್ವೇರಲ್ಲಿ ಮಾಡೋದು. ಈ 3 ಸಾಫ್ಟ್ವೇರ್ಗಳು ಕಲ್ತ್ಕೊಂಡ್ರೆ ಇದು ಪ್ರಾಪ್ ಆ್ಯಂಡ್ ಐಕಾನ್ ಡಿಸೈನರ್ ಅಂದರೆ, ಈಗ ನೀವು ಇದನ್ನು ಚೂರು ಎಕ್ಸ್ಪ್ಲೇನ್ ಮಾಡಿ, ಗೇಮಿಂಗ್ನವ್ರಿಗೆ ಯಾರಿಗಾದ್ರೂ ಈಗ ಮೊಬೈಲಲ್ಲಿ ಗೇಮ್ ಆಡ್ತಿರ್ತಿರಲ್ಲ, ಐಕಾನ್ಗಳು ಬರುತ್ತೆ ನೋಡಿ, ಬಾಲು, ಬಲೂನು, ಸ್ವಿಚ್ಗಳು, ಏನೋ ಒಂದು ಕ್ಲಿಕ್ ಮಾಡೋದು, ಕ್ಲಿಕ್ ಹಿಯರ್ ಅಂತ ಇರುತ್ತೆ, ಸಣ್ಣ ಕ್ಯಾರೆಕ್ಟರ್, ಅದನ್ನು ಪ್ರಾಪ್ ಅಂತ ಹೇಳ್ತೀವಿ. ಮತ್ತು ಐಕಾನ್ಗಳು. ಓಕೆನಾ. ಅದನ್ನು ಈ ಫೋಟೋಶಾಪಲ್ಲಿ, ಇಲಿಸ್ಟ್ರೇಟರ್, ಈ 3 ಸಾಫ್ಟ್ವೇರ್ಗಳು ಯೂಸ್ ಮಾಡಿ ಡಿಸೈನ್ ಮಾಡ್ತಾರೆ ಅದನ್ನು, ಆಯಿತಾ. ಇದೊಂದು ಸಪ್ರೇಟ್ ಫೀಲ್ಡೇ ಇದೆ, ಬರೀ ಅದನ್ನು ಡಿಸೈನ್ ಮಾಡ್ಕೊಳ್ಳೋದು ನಿಮ್ಮ ಕೆಲಸ ಅಷ್ಟೇ. ಈಗ ಯಾವುದಾದ್ರೂ ನೀವು ಗೇಮ್ ಮಾಡ್ತೀರಲ್ಲ, ಅದರೊಳಗೆ ಬಾಲ್ ಇರುತ್ತೆ ನೋಡಿ, ಆ ಬಾಲ್ನ ಫೋಟೋಶಾಪಲ್ಲಿ ಡಿಸೈನ್ ಮಾಡಿರ್ತಾರೆ ಅಷ್ಟೇ ಅದು, ಆಯಿತಾ. ಅದೊಂದು ಇಮೇಜ್ ಅಷ್ಟೇ, ಅದನ್ನು ಆಮೇಲೆ ಆ್ಯನಿಮೇಟ್ ಮಾಡ್ತಾರೆ. ಬಲೂನ್ ಇರಲಿ, ಬ್ಯಾಕ್ಗ್ರೌಂಡ್ ಫೀಲ್ಡ್ ಇರಲಿ, ಏನೇ ಇರಲಿ. ಓಕೆನಾ. ಇದು ಒಂದು ಫೀಲ್ಡ್, 3ನೇ ಫೀಲ್ಡ್, ಆಯಿತಾ. ಈ ಫೀಲ್ಡಿಗೆ ಹೋಗ್ಬೋದು ಆರ್ಟಿಸ್ಟ್ಗಳು ಮಾತ್ರ. ನೆಕ್ಸ್ಟ್ 4ನೇದು, ಇದಂತೂ ಸಖತ್ತು ಏನು ಮಾಡ್ತೀವಿ, ಜಾಲಿಯಾಗಿ ಮಾಡೋಂಥ ಜಾಬ್ ಇದು. ವೀಡಿಯೋ ಮತ್ತು ಫೋಟೋಗ್ರಫಿ ಕಲ್ತ್ಕೊಂಡ್ರೆ ನೀವು ವೀಡಿಯೋ ಎಡಿಟಿಂಗ್ ಬೇಡ, ವೀಡಿಯೋ ಶೂಟ್ ಮಾಡೋದು ಮತ್ತು ಫೋಟೋಗ್ರಫಿ ಮಾಡೋದು ಕಲ್ತ್ಕೊಂಡ್ರೆ ಇದೊಂದು ಜಾಬ್ ಹೇಗಿದೆ ಅಂದರೆ, ನಮ್ಮ ಫ್ರೆಂಡು, ನಾವು ಬೆಂಗಳೂರು ಜಾಬ್ ಮಾಡುವಾಗ ನಮ್ಮ ವಿನೂತನ್ ಅಂತ ನಮ್ಮ ಒಬ್ಬರು ಫ್ರೆಂಡ್ ಇದ್ದರು. ಅವರು ಇದ್ರಲ್ಲಿ ಜಸ್ಟ್ ಮಾಡೋಕ್ಕೆ ಅವ್ರಿಗೆ ಬಾಂಬೆ, ಡೆಲ್ಲಿ, ಕಲ್ಕತ್ತಾ ಎಲ್ಲ ಕಳಿಸೋರು. ಅದು ಫ್ಲೈಟಲ್ಲಿ ಹೋಗೋರು, ಎಕ್ಸ್ಪೆನ್ಸ್ ಎಲ್ಲ ಕಂಪ್ನಿದು, ಸ್ಟೇಗೆ ಹೋಟೆಲ್ ಇರುತ್ತೆ, ಇವ್ರು ಬರ್ದು ಹೋಗೋದು, ಇವ್ರು ಕಾನ್ಸೆಪ್ಟ್ ಕೊಡ್ತಾರೆ, ಅಲ್ಲಿ ಹೋಗಿ ಶಾರ್ಟ್ ಮಾಡ್ಕೊಂಬರೋದು. ಒಂದು ಅಡ್ವರ್ಟೈಸ್ಮೆಂಟು, ಒಂದು ಸಣ್ಣ ಮೂವಿ ಬೇಕಾಗಿರುತ್ತೆ, ಅದರದ್ದು ಒಂದು ಯಾವುದೋ ಒಂದು ಗಲ್ಲಿದು ಸೀನ್ ಬೇಕು, ಯಾವುದೋ ಒಂದು ದೊಡ್ಡ ಮಾರ್ಕೆಟ್ದು ಬೇಕು, ಅಲ್ಲಿಂದೇ ಬೇಕು, ಹಂಗಿರುತ್ತೆ, ಅಲ್ಲಿ ಹೋಗಿ ಶೂಟ್ ಮಾಡ್ಕೊಂಬರೋದು. ಅದು ಬಿಟ್ಟರೆ ಪ್ರಾಡಕ್ಟ್ ಡಿಸೈನ್, ಈಗ ಅಡ್ವರ್ಟೈಸ್ಮೆಂಟಲ್ಲಿ ಯೂಸ್ ಮಾಡ್ತೀವಲ್ಲ,
ಏನಾದರೂ ಪ್ರಾಡಕ್ಟ್ ಸೋಪಿನ ಅಡ್ವರ್ಟೈಸ್ಮೆಂಟ್ ಬರ್ತೈತೆ, ಸೋಪಿನ ಫೋಟೋಗ್ರಫಿ ಮಾಡೋದು, ವಾಚಿನ ಫೋಟೋಗ್ರಫಿ ಮಾಡೋದು. ಮತ್ತು ಇದು ಮಾಡಲಿಂಗ್ದು, ಇದು ಮಾಡೆಲ್ ಜೊತೆ ಇರುತ್ತೆ, ಆ್ಯಕ್ಟ್ರೆಸ್ಸು ಏನಾದರೂ ಆ್ಯಕ್ಟಿಂಗ್ ಮಾಡೋರ ಜೊತೆ ಅವ್ರದ್ದು ಫೋಟೋ ವಿತ್ ಪ್ರಾಡಕ್ಟ್ ಜೊತೆ ಮಾಡೋದು ಫೋಟೋಗ್ರಫಿ. ಇದು ಕೋರ್ಸ್ಗಳು ಅವೈಲೇಬಲ್ ಇದೆ, ಎಲ್ಲಾದರೂ ಚೆಕ್ ಮಾಡ್ಬೋದು. ವೀಡಿಯೋ ಮತ್ತು ಫೋಟೋಗ್ರಫಿ ಇದು ಕಲ್ತ್ಕೋಬೋದು. ಓಕೆನಾ? ಇವೆಲ್ಲ ನೀವು ಕಾಲೇಜ್ ಹೋಗಲೇ ಕಲ್ತ್ಕೋಬೋದು. ನೀವು ಕಾಲೇಜ್ ಆಗಿದ ತಕ್ಷಣ ಜಂಪ್ ಆಗಿಬಿಡ್ಬೋದು ಜಾಬಿಗೆ ಈಸಿ. ಆಯಿತಾ? ಆಮೇಲೆ ಇದು ರಿಟಚಪ್ ಆರ್ಟಿಸ್ಟು, 4ನೇದು 5ನೇದು ಯಾವುದೋ ಒಂದು ಮಿಸ್ ಆಗಿದೆ ಅನಿಸ್ತೈತೆ. ನೋಡೋಣ ಏನು ಕವರ್ ಮಾಡ್ತೀನಿ ಅದು. ಪ್ರಾಬ್ಲಮ್ ಡಿಸೈನ್ ಈಗ ಸದ್ಯಕ್ಕೆ ಇದು ರಿಟಚಪ್ ಆರ್ಟಿಸ್ಟ್ ನೋಡೋಣ. ರಿಟಚಪ್ ಆರ್ಟಿಸ್ಟು ರಿಟಚಪ್ ಆರ್ಟಿಸ್ಟ್ ಅಂದರೆ ಇನ್ನೇನಿಲ್ಲ, ಈಗೆಲ್ಲ ಪೇಂಟಿಂಗ್ಗಳು ಈಗ ಏನೇನು ಒಳ್ಳೊಳ್ಳೆ ಹಳೆ ಪೇಂಟಿಂಗ್ಗಳಿದಾವಲ್ಲ, ಆ್ಯಂಟಿಕ್ ಪೀಸ್ಗಳು ಅಂತೀವಿ, ಅಥವಾ ನಮಗೆ ಈಗೇನು ಫೋಟೋಗಳನ್ನ ಪೇಂಟಿಂಗ್ ಥರ ತೋರ್ಸೋಕ್ಕೆ ನಾವು ತುಂಬ ಜನ ನೋಡಿ ಕೇಳಿರ್ತೀರ, ನಾವು ಪೇಂಟ್ ಮಾಡಿಕೊಡ್ತೀವಿ ನಿಮ್ಮ ಫೋಟೋನ ತಂದೆ ತಾಯಿದೋ ಅಥವಾ ಗ್ರ್ಯಾಂಡ್ ಪೇರೆಂಟ್ದು ಅಂತೆಲ್ಲ. ಎಂಥವೆಲ್ಲ ಏನು ಮಾಡಿಬಿಟ್ಟವ್ರು ಈಗೆಲ್ಲ ಪ್ರಿಂಟ್ ಬಂದುಬಿಟ್ಟಿದೆ. ಅದೇನು ಮಾಡ್ತಾರೆ, ಕ್ಯಾನ್ವಾಸ್ ಕ್ಲಾತ್ ಮೇಲೆ ಪ್ರಿಂಟ್ ಮಾಡಿಬಿಡ್ತಾರೆ, ಅದನ್ನು ಟಚಪ್ ಮಾಡೋದಷ್ಟೇ, ಅದು ಆರ್ಟಿಸ್ಟ್ ಕೆಲಸ. ಆಯಿತಾ? ರೀಟಚಪ್ ಮಾಡೋದು. ಪೇಂಟಿಂಗ್ ಪ್ರಿಂಟಾಗಿ ಬಂದಿರುತ್ತೆ, ಅದ್ರ ಮೇಲೆ ಹೈಲೈಟ್ನ ಡೆಪ್ತ್ಗಳನ್ನ ನೀವು ಆಯಿಲ್ ಪೇಂಟಲ್ಲಿ ಟಚಪ್ ಮಾಡಬೇಕು. ಅಂದರೆ ಅದನ್ನು ಪೇಂಟಿಂಗ್ ಥರ ಕಾಣಂಗೆ ಮಾಡಬೇಕು. ಆಯಿತಾ? ಇದೊಂದು ಜಾಬ್, ಅಂದರೆ ಇದು ಹೈ ಪೇಯ್ಡ್ ಜಾಬ್ ಇದನ್ನು. ಮತ್ತು ಒಂದು ಹ್ಯಾಂಡ್ ಕ್ರಾಫ್ಟ್ ಆರ್ಟಿಸ್ಟ್. ಇದು ಹ್ಯಾಂಡ್ ಕ್ರಾಫ್ಟ್ ಆರ್ಟಿಸ್ಟ್ ಅಂದರೆ ನೀವು ತುಂಬ ಇದ್ರಲ್ಲಿ ನೋಡಿರ್ತೀರ, ಏನಂತೀವಿ ನಾವು ಎಂಥದ್ದು ಗಿಫ್ಟ್ ಅಂಗಡಿಗಳಲ್ಲಿ. ಆಯಿತಾ? ಅಲ್ಲಿ ಪೇಪರ್ದು ಫ್ಲವರು, ಬ್ಯಾಗ್ಗಳು, ಬುಟ್ಟಿಗಳು, ಆ ಥರ. ಇದಕ್ಕೆ ಇದು ಫುಲ್ ಸ್ಟುಡಿಯೋನೇ ಇರುತ್ತೆ ದೊಡ್ಡದು. ನೀವೆಲ್ಲ ಇದೆಯಲ್ಲ ಸೇಲ್ ಆಗುವಂಥದ್ದು ನೀವು ಮಾಡಬೇಕಷ್ಟೆ. ನೋಡಿ ಇದಕ್ಕೆಲ್ಲ ನಿಮ್ಗೆ ಮೆಟೀರಿಯಲ್ ಕೊಡ್ತಾರೆ. ಆಯಿತಾ? ಇದಕ್ಕೆಲ್ಲ ಮೆಟೀರಿಯಲ್ ಇರುತ್ತೆ, ಸ್ಟುಡಿಯೋ ಇರುತ್ತೆ ದೊಡ್ಡದು. ಅಲ್ಲಿ ಹೋಗೋದು ಒಂದು ಐಟಮ್ ಮಾಡೋದು, ಅದು ಅಪ್ರೂವ್ ಆದರೆ ಅವರು ಪ್ರೊಡಕ್ಷನಿಗೆ ಅದನ್ನೇ 1000 ಗಟ್ಟಲೆ ಮಾಡಿಸ್ಕೊಂಡ್ಬಿಡ್ತಾರೆ. ಹಾಗೆ ಇದನ್ನು ಕ್ರಾಫ್ಟ್ ಆರ್ಟಿಸ್ಟ್ ಅಂತೇಳಿ ನಾವು ಆ್ಯಕ್ಚುಲಿ, ಹ್ಯಾಂಡ್ ಕ್ರಾಫ್ಟ್ ಆರ್ಟಿಸ್ಟು. ಆಯಿತಾ? ಇದಕ್ಕೂ ತುಂಬ ಬೇಡಿಕೆ ಇದೆ ಆ್ಯಕ್ಚುಲಿ. ಆಯಿತಾ? ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಏನು ಬೇಕಂತ, ಪೇಪರ್ ಬೇಕಾ, ಕಲರ್ಸ್ ಬೇಕಾ, ಏನು ಬೇಕು ತರಿಸ್ಕೊಡ್ತಾರೆ. ಬಟ್ ನೀವು ಅದನ್ನು ಪ್ರಾಡಕ್ಟ್ ಡೆವಲಪ್ ಮಾಡೋದು ನಿಮ್ಮ ಕೆಲಸ. ಆಯಿತಾ? ಏನು ಬೇಕಾದರೂ ನೋಡಿ, ಇದೆಲ್ಲ ಈಗ ದಾರದಲ್ಲಿ ಮಾಡಿರೋದು ಆ ಥರ. ಇದೆಲ್ಲ ಇದ್ರ POP ಬರುತ್ತಲ್ಲ, POPಲ್ಲಿ ಮಾಡಿ ಪೇಂಟ್ ಮಾಡಿರೋದು. ಮೆಟಲ್ ಇದು ಬರ್ತಾವಲ್ಲ, ಏನು ಮಾಡ್ತೀವಿ ನಾವು, ಬ್ಲೆಂಡ್ ಮಾಡ್ತೀವಲ್ಲ, ಆ ಥರದಲ್ಲಿ ಮಾಡಿರೋಂಥದ್ದು ಇವೆಲ್ಲ. ಇಂಥವುಗಳೆಲ್ಲ ನಿಮ್ಗೆ ಐಟಮ್ ಏನು ಬೇಕು ಕೊಡ್ತಾರೆ, ಅದನ್ನು ನೀವು ಡೆವಲಪ್ ಮಾಡಿ ಅಪ್ರೂವ್ ಆದರೆ ಮಿಕ್ಕಿದೆಲ್ಲ ಅವ್ರು ಪ್ರೊಡಕ್ಷನಿಗೆ ಕಳಿಸ್ಬಿಟ್ಟು ಅದನ್ನು 1000 ಗಟ್ಟಲೆ, 5000, 10,000 ಎಷ್ಟು ಬೇಕು ಪ್ರೊಡಕ್ಷನಿಗೆ ಅಷ್ಟು ಮಾಡಿಸ್ಕೊತಾರೆ. ಇದನ್ನು ಹ್ಯಾಂಡ್ ಕ್ರಾಫ್ಟ್ ಆರ್ಟಿಸ್ಟ್ ಅಂತೀವಿ. ಆಮೇಲೆ ಸಿಲ್ಕ್ ಪ್ಯಾಟ್ರನ್ ಅಂದರೆ ಇದು ಬಟ್ಟೆಗಳು, ಸ್ಯಾರಿಗಳು ಅವೆಲ್ಲ ಇರ್ತಾವಲ್ಲ, ಅದರಲ್ಲಿ ನೀವು ನೋಡಿರ್ತೀರ ಪ್ಯಾಟ್ರನ್ಗಳೆಲ್ಲ ಬರೋದು. ಅವೆಲ್ಲ ಆ್ಯಕ್ಚುಲಿ ನಾವು ಮ್ಯಾನ್ಯಲ್ ಆರ್ಟಿಸ್ಟ್ಗಳು ಮಾಡ್ತಾರೆ ಆ್ಯಕ್ಚುಲಿ. ಈಗೆಲ್ಲ ಏನಾಗಿದೆ, ಕಂಪ್ಯೂಟರೈಸ್ ಆಗ್ಬಿಟ್ಟಿದೆ ಅವೆಲ್ಲ. ಅದರ ಪ್ಯಾಟ್ರನ್ಗಳಿರುತ್ತೆ, ನೀವು ಅಲೈನ್ ಮಾಡಬೇಕು. ಅಲೈನ್ ಮಾಡೋದು ಕಂಪ್ಯೂಟ್ರಿಗೆ ನೀವು ಈಗ ಮಾಮೂಲಿ ಪ್ರಿಂಟ್ ಹೆಂಗೆ ಕೊಡ್ತೀವಿ ಹಂಗೆ ಕೊಟ್ಬಿಟ್ರೆ ಅದು ಆಟೋಮೆಟಿಕ್ ಸೀರೆಗಳಿಗೆ, ಬಟ್ಟೆಗಳಿಗೆಲ್ಲ ಪ್ರಿಂಟ್ ಮಾಡಿಕೊಡ್ತಾ ಸ್ಟಿಚ್ ಮಾಡಿಕೊಡ್ತಾ ಹೋಗುತ್ತೆ. ಆ ಥರ ಇದು ಸಿಲ್ಕ್ ಪ್ಯಾಟ್ರನ್. ಸಿಲ್ಕ್ ಇಂಡಸ್ಟ್ರಿಯಲ್ಲಿ ಎಲ್ಲಿಂದ ಅಲ್ಗೋದ್ರೆ ಇದು ಓಪನಿಂಗ್ ಇದ್ದೇ ಇರುತ್ತೆ ಆರ್ಟಿಸ್ಟ್ಗಳಿಗೆ. ಓಕೆನಾ? ಮತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಂದರೆ ಈ ಪ್ರಾಪ್ಗಳೇ ನಾವು ಈಗ ಶೂಟಿಂಗಲ್ಲಿ ಎಲ್ಲ ನೋಡ್ತೀವಲ್ಲ, ಡ್ರಾಮಾ ಸ್ಟೇಜ್, ಈಗ ಏನೇ ಆಗಲಿ ಎಂಥದ್ದಾಗಲಿ, ಇದು ಬ್ಯಾಕ್ಗ್ರೌಂಡ್ಗಳೆಲ್ಲ ನಾವು ನೋಡ್ತೀವಲ್ಲ, ಈಗ ಈ ಥರ ಇಲ್ಲೆಲ್ಲ ಈಗೆಲ್ಲ ಆಕ್ಸೆಸರೀಸ್ ಇದೆಯಲ್ಲ, ಪ್ರಾಪ್ಸ್ಗಳಿಲ್ಲ ಕಾಣ್ತಿದಾವಲ್ಲ, ಅದನ್ನು ಡಿಸೈನ್ ಮಾಡಿ. ಈಗ ನಮ್ಮದು ಡ್ರಾಮಾ ಸ್ಟೇಜ್ ಕನ್ನಡ ಯಾವ್ದಾದ್ರು ಕೊಡಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲೆಲ್ಲ ಆಕ್ಸೆಸರೀಸ್ ಇದೆಯಲ್ಲ ಬ್ಯಾಕ್ಗ್ರೌಂಡಲ್ಲಿ, ಆ ಆಕ್ಸೆಸರೀಸ್ಗಳನ್ನ ಅಥವಾ ಆ ಸ್ಟೇಜನ್ನ ನಾವು ಇವೆಲ್ಲ ಇದು ಮಾಡೋದು. ಆಯಿತಾ? ಪ್ರಾಪ್ ಆರ್ಟಿಸ್ಟ್ ಅಂತೀವಿ ನಾವು ಆ್ಯಕ್ಚುಲಿ. ಇದಕ್ಕೆಲ್ಲ ಇಲ್ಲೆಲ್ಲ ಮಾಡಿದ್ದಾರೆ ನೋಡಿ, ಎಲ್ಲ ಆರ್ಟಿಸ್ಟ್ಗಳ ಕೆಲಸ ಇವೆಲ್ಲ. ಆಯಿತಾ? ಇವೆಲ್ಲ ಜನ್ರೇಟ್ ಮಾಡೋದು ಕಾಣ್ತೈತೆ ಇಲ್ಲೆಲ್ಲ.
ಇದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬ್ಯಾಕ್ ಸೈಡಲ್ಲಿ ಏನೇನು ಆಕ್ಸಸರೀಸ್ ನೋಡ್ತೀರ, ಈ ಡ್ರಾಮಾ ಜೂನಿಯರ್ಸ್ ಅವು ಇವು ನಾವು ನೋಡ್ತಾನೆ ಇರ್ತೀವಿ. ಅದರೊಳಗೆ ಹಿಂದ್ಗಡೆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಸ್ಟೇಜ್ ಮೇಲೆ ಎಲ್ಲ ಅದೇ ಥರ್ಮಾಕೋಲ್ ಇರುತ್ತೆ. ಆ ಥರ ಆಕ್ಸಸರೀಸ್ಗಳು ನಾವೆಲ್ಲ ಮಾಡೋದು, ಓಕೆನಾ. ಮತ್ತು 10ನೇದು ಫೈನಲ್ಲು, ಇದು ಆರ್ಟ್ ಟೀಚರ್ಸ್ಗಳು ಮತ್ತು ಪ್ರೊಫೆಸರ್ಗಳು. ನೀವು ಆರ್ಟ್ ಟೀಚರ್ಸ್ ಯಾವುದಾದ್ರೂ ಪ್ರೈವೇಟ್ ಸ್ಕೂಲಿಗೆ ಹೋಗಿ ನೀವು ಕಡಿಮೆ ಅಂದರೂ 35-40 ಸಾವಿರ ರೂಪಾಯಿ ಆರಾಮಾಗಿ ಸ್ಯಾಲ್ರಿ ಸಿಗುತ್ತೆ ನಿಮಗೆ, ಓಕೆನಾ. ಮತ್ತು ಪ್ರೊಫೆಸರ್ಗಳು ಅಂದ್ರೂ ಈಗ ಆರ್ಕಿಟೆಕ್ಚರಲ್ ಕಾಲೇಜಸ್ಗಳಲ್ಲಿ ತುಂಬ ಬೇಡಿಕೆ ಇದೆ ಇದು. ಯಾಕಂದರೆ ಅವರು ಏನೇ ಕಾನ್ಸೆಪ್ಟ್ ಇದ್ರೂ ಫಸ್ಟು ಸ್ಕೆಚ್ ಮಾಡೋದು ಕಲಿಸ್ತಾರೆ, ಪ್ಲಸ್ ಅದನ್ನು ವಾಟರ್ ಕಲರ್ ಮಾಡೋದು ಕಲಿಸ್ತಾರೆ. ಹಾಗಾಗಿ ಆರ್ಕಿಟೆಕ್ಚರ್ ಕಾಲೇಜುಗಳಲ್ಲಿ ಪ್ರೊಫೆಸರ್ಗಳಾಗಿ ವರ್ಕ್ ಮಾಡ್ಬೋದು. ಆರ್ಟ್ ಟೀಚರ್ ಮುಗಿಸ್ಕೊಂಡ್ರೆ ಸಾಕು, ಬಟ್ ಅವರು ಅಲ್ಲಿ ಪ್ರೊಫೆಸರ್ ಅಂತಾರೆ. ಇದನ್ನು ಮುಗಿಸ್ಕೊಂಡು ನಾವು ಹೋಗ್ಬೋದು, ಓಕೆನಾ. ಇದು 10 ಫೀಲ್ಡ್ ಇದರದ್ದು, ಓಕೆನಾ, ಪ್ರೊಫೆಷ್ನಲ್ ಜಾಬ್ಗಳದ್ದು. ಇದರೊಳಗೆ ನಿಮ್ಗೆ ಏನಾದರೂ ಡೌಟ್ ಇದೆ ಮೆಸೇಜ್ ಮಾಡಿ, ಕೆಳಗಡೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ನಾವೇನೇನು ಮಾಡ್ಬೋದು ಅನ್ನೋದು ನೋಡ್ಕೊಳ್ಳೋಣ, ಓಕೆನಾ. ಇದು ಯಾಕಂದರೆ ಜಾಸ್ತಿ ನಾವು ಡೀಟೇಲ್ ಮಾಡೋಕ್ಕೋದ್ರೆ ವೀಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ, ಯಾರಿಗೂ ಅಷ್ಟೊಂದು ಪೇಷನ್ಸ್ ಇರೋಲ್ಲ ಕೂತ್ಕೊಂಡು ನೋಡೋಕ್ಕೆ. ಹಾಗಾಗಿ ನಾನು ಫಾಸ್ಟಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಆಯಿತಾ. ಈಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಚೆಕ್ ಮಾಡೋಣ. ನಾವೇನೇನು ಮಾಡ್ಕೋಬೋದು. ಆರ್ಟಿಸ್ಟ್ ಅಂದರೆ ಈಗ ನೋಡಿ, ಈಗೆಲ್ಲ ಕನ್ಸ್ಟ್ರಕ್ಷನ್ಗಳ ಫೀಲ್ಡ್ ತುಂಬ, ರಿಯಲ್ ಎಸ್ಟೇಟ್ ಫೀಲ್ಡ್ ತುಂಬ ಬೆಳೀತಾ ಇರೋದ್ರಿಂದ ಈಗ ಏನಾಗ್ತಿದೆ, ಪ್ರತಿಯೊಂದು ಮನೆಗಳಲ್ಲೂ ಕೆಫಿಟೇರಿಯಾಗಳಲ್ಲಿ, ಹೋಟೆಲ್ಸ್ಗಳಲ್ಲಿ ಎಲ್ಲೇ ಆಗಲಿ ವಾಲ್ ಪೇಂಟ್ ಮಾಡ್ತಿದ್ದಾರೆ, ಒಳಗಡೆ ವಾಲ್ ಪೇಂಟಿಂಗ್ಸ್ ಮಾಡ್ತಿದ್ದಾರೆ, ಆಯಿತಾ. ವಾಲ್ ಪೇಂಟಿಂಗ್ಗಳು ದೊಡ್ಡದಾಗಿ ಅದ್ರ ಮೇಲೆ ಯಾವುದಾದ್ರೂ ಫೋಟೋಸ್ಗಳನ್ನ ಪ್ರಿಂಟ್ ಮಾಡೋದು, ಅಥವಾ ಪ್ಯಾಟ್ರನ್ಗಳನ್ನ ಪೇಂಟ್ ಮಾಡೋದು, ಏನು ಸೀನ್ರಿ ಪೇಂಟ್ ಮಾಡೋದು. ನೀವು ಯು ಆರ್ ಫ್ರೀ ಆರ್ಟಿಸ್ಟ್, ಆಯಿತಾ. ನೀವು ಏನು ಬೇಕಾದ್ರೂ ಮಾಡ್ಬೋದು. ಬುಕ್ಗಳಿಗೆ ಸ್ಕೆಚ್ ಮಾಡಿಕೊಡೋದು, ವಾಲ್ ಪೇಂಟಿಂಗ್ಗಳು ಮಾಡೋದು, ಪೇಂಟಿಂಗಲ್ಲಿ ಆರ್ಡರ್ಗಳಾಗಿ ತೊಗೊಂಡು ಫ್ರೀಲ್ಯಾನ್ಸ್ ಮಾಡಿಕೊಡೋದು, ಆಯಿತಾ. ಫಸ್ಟ್ ನೀವು ಸ್ವತಃ ಯು ಆರ್ ಆರ್ಟಿಸ್ಟ್, ನಿಮ್ಗೆ ಏನು ಬಂದರೂ ನೀವು ಮಾಡ್ಬೋದು, ಓಕೆನಾ. ಎರಡನೇದು ಕಮರ್ಷಿಯಲ್ ಆರ್ಟ್. ಇದು ಒಂದು ನನ್ನ ಫೇವ್ರೇಟ್ ಫೀಲ್ಡ್, ಯಾಕಂದರೆ ನಾವು ಬಂದಿರೋದು ಇದೇ ಫೀಲ್ಡಿಂದ. ಅಂದರೆ ಬೋರ್ಡ್ ಬರಿತೀವಲ್ಲ ಅದು, ಏನೇ ಕಂಪ್ಯೂಟರ್ ಬಂದ್ರೂ, ಏನೇ ಪ್ರಿಂಟ್ ಮೀಡಿಯಾ ಬಂದ್ರೂ ಇದಕ್ಕಿರೋ ವ್ಯಾಲ್ಯೂ ಹಾಗೆ ಇರುತ್ತೆ, ಆಯಿತಾ. ಯು ಆರ್ ಎ ಸೆಲ್ಫ್ ಆರ್ಟಿಸ್ಟ್. ಕಮರ್ಷಿಯಲ್ ಅಂಗಡಿ ಬೋರ್ಡು ಅವೆಲ್ಲ ಬರಿತೀವಲ್ಲ ಅದಷ್ಟು, ಆಯಿತಾ. ನೆಕ್ಸ್ಟ್ ಬಂದು ಸ್ಟಿಕರ್ ಕಟಿಂಗ್ ಮಷಿನ್. ಏನಪ್ಪ, ಒಂದು 50-60 ರೂಪಾಯಿಗೆ ಸ್ಟಿಕರ್ ಕಟಿಂಗ್ ಮಷಿನ್ ಸಿಗುತ್ತೆ. ಒಂದು 20,000-30,000 ಕಂಪ್ಯೂಟರ್, ಓಕೆನಾ. ಯಾವುದಾದ್ರು ಒಂದು ಅಷ್ಟರೊಳಗೆ ಚಿಕ್ಕದೊಂದು ಅಂಗಡಿ ನೋಡ್ಕೊಂಡ್ರೆ 1 lakh ಬಂಡವಾಳ, ನಿಮ್ಮ ಸ್ಟಿಕರ್ ಕಟಿಂಗ್ ನೀವು ಹಾಕ್ಕೋಬೋದು, ಅಂಗಡಿ ಮಾಡ್ಕೋಬೋದು. ಇವೆಲ್ಲ ನೀವು ಕಾಲೇಜ್ ಜೊತೆಯಲ್ಲೇ ಮಾಡ್ಕೊತಾ ಹೋಗ್ಬೋದು. ಇದಕ್ಕೆ ನೀವು ಸಪ್ರೇಟ್ ಕಾಲೇಜ್ ಟೈಮಿಂಗ್ ಆದಮೇಲೆ ಹೋಗಬೇಕು ಅನ್ನೋದೇನಿಲ್ಲ. ಅಂದರೆ ಕಾಲೇಜ್ ಮುಗಿಬೇಕು ಅನ್ನೋದು ಕಾಯೋಂಗೆ ಅವಶ್ಯಕತೆ ಇರಲ್ಲ, ಕಾಲೇಜ್ ಜೊತೆ ಇದನ್ನು ಮಾಡ್ಕೊಂಡು ಹೋಗೋದು. ಬ್ಯಾನರ್ ಪೇಂಟಿಂಗ್ ಇದೊಂದು ಚೂರು ಕಾಸ್ಟ್ಲಿ, ಬಟ್ಟು ಸಖತ್ ಈಗ ಸದ್ಯಕ್ಕೆ ರನ್ನಿಂಗಲ್ಲಿರೋಂಥ ಬಿಸ್ನೆಸ್ ಇದು. ಬ್ಯಾನರ್ ಪ್ರಿಂಟ್ ಮಾಡೋದು, ಪ್ರಿಂಟಿಂಗ್ ಮಷಿನ್ 10-15 lakh rupees ಆಗ್ಬಿಡುತ್ತೆ ಇದು. ಬಟ್ ಬಂಡವಾಳ ಆರಾಮಾಗಿ ತಕ್ಕೋಬೋದು, ಬಟ್ ಸ್ವಂತ ಮಾಡ್ಕೋಬೋದು, ಚೆನ್ನಾಗಿದೆ ಬ್ಯಾನರ್ ಪೇಂಟಿಂಗ್ದು. ಮತ್ತು ಇದು ಮೆಟಲ್ ನೇಮ್ ಬೋರ್ಡ್ ಅಂಗಡಿಗಳದ್ದೆಲ್ಲ ನೋಡಿರ್ಬೋದು. ಈಗೆಲ್ಲ ಲೈಟಿಂಗ್ದು ಬೋರ್ಡು ನೇಮ್ಗಳು ಬರ್ತಿದೆ ಈಗ, ನೇಮ್ ಬೋರ್ಡ್ಗಳು ಲೈಟ್ದು, ಆ ಥರದ್ದು. ಅದು ಎಲ್ಲ ಕಂಪ್ಯೂಟರೈಸ್ ಇರುತ್ತೆ, ಬೆಂಡ್ ಮಾಡೋದು, ಕಟ್ ಮಾಡೋದು ಎಲ್ಲ, ಆಯಿತಾ. ಇವೆಲ್ಲ ಒಂಥರ 1-3 months ನೀವು ಸ್ಪೆಂಡ್ ಮಾಡಿದ್ರೆ ಸಾಕು, ಇವೆಲ್ಲ ಕಲ್ತ್ಕೋಬೋದು. ಇವೆಲ್ಲ ಯಾವುದೂ ನಿಮಗೆ ವರ್ಷಗಟ್ಟಲೆ ಬೇಕು ಕಲಿಯೋಕ್ಕೆ ಅನ್ನೋದು ಏನೂ ಇಲ್ಲ, ಆಯಿತಾ. ಇದು ಫೈಬರ್ ಮಿಕ್ಸಿಂಗ್ ಒಂದು ಕಲ್ತ್ಕೊಂಡ್ಬಿಟ್ರೆ ಸಾಕು. ಇದು ಫೈಬರ್ ಎಲ್ಲ ಮನೆಗಳಲ್ಲಿ ಈಗ ನೋಡ್ಬೋದು, ಟ್ರೆಂಡ್ ಅದು. ಆಚೆ ಕಡೆ ಆ ಮನೆ ನೇಮ್ ಇರುತ್ತೆ, ಅದಕ್ಕೇನೋ ಒಂದು ಕಾನ್ಸೆಪ್ಟ್ ಹಿಂದ್ಗಡೆ ಸೀನ್ರಿ ಥರ ಮಾಡಿರ್ತಾರೆ. ಅದು ಫೈಬರ್ ಅಂದರೆ ಫಸ್ಟ್ ಮಣ್ಣಲ್ಲಿ ಮಾಡ್ಕೊಳ್ತಾರೆ, POP ಇದನ್ನು ತಕ್ಕೊಳ್ತಾರೆ ಮೋಲ್ಡಿಂಗ್, ಅದರೊಳಗೆ ಫೈಬರ್ ರೆಡಿ ಮಾಡಿ ಹಾಕಿ ಮುಗೀತು. ಇದು 2D ಮೋಲ್ಡಿಂಗ್ಸು. POPಯಲ್ಲಿ 2D ಮೋಲ್ಡಿಂಗ್ಸ್ ಅಂದರೆ 2D ವರ್ಕ್ ಮಾಡಿರ್ತಾರೆ, ಗೋಡೆಗಳ ಮೇಲೆ ಸೀನ್ರಿ ಮಾಡೋದು, ಯಾರ್ದಾದ್ರು ಫೋಟೋ ಮಾಡೋದು 2D POPಯಲ್ಲಿ ಮತ್ತು ಸಿಮೆಂಟಲ್ಲಿ ಮಾಡ್ತಾರೆ ನೋಡಿ. ಸ್ಕಲ್ಪ್ಚರ್ ಹೆಂಗೆ ಮಾಡ್ತೀವಿ ನಾವು ಅದೇ ಥರ ಇದರಲ್ಲಿ ಮಾಡ್ತಾರೆ, ಯಾವುದರಲ್ಲಿ POP ಮತ್ತು ಸಿಮೆಂಟಲ್ಲಿ. ಇದು ಒಂದು ಫೀಲ್ಡು. ಮತ್ತು ಇದು ಸಖತ್ತು ವೆಲ್ ರನ್ನಿಂಗ್ ಈಗ ಸದ್ಯಕ್ಕಿರೋದ್ರಲ್ಲಿ. ಸ್ಯಾಂಡ್ ಬ್ಲಾಸ್ಟ್ ಮತ್ತು ಕಲರ್ ವರ್ಕು ಈ ಮನೆಗಳಿಗೆಲ್ಲ ಹಾಕ್ತಾರೆ ನೋಡಿ, ಏನಂತೀವಿ ನಾವು
ಹೊಸ ಮನೆಗಳಲ್ಲೆಲ್ಲ ವಿಂಡೋ ಪಕ್ಕ ಸ್ಯಾಂಡ್ ಬ್ಲಾಸ್ಟ್. ಹೊಸ ಮನೆಗಳಲ್ಲೆಲ್ಲ ಡಿಸೈನ್ ಹಾಕ್ತಾರೆ ನೋಡಿ, ಇವೆಲ್ಲ ಇದು ಈ ಥರ ವರ್ಕು, ಇದನ್ನು ಕಲರಿಂಗು ಮಾಡ್ತಾರೆ ಮಾಡೋರು. ಈ ಥರ ಎಲ್ಲ ತುಂಬ ಸಖತ್ತು ರನ್ನಿಂಗ್ ವರ್ಕ್ ಇದು ಸ್ಯಾಂಡ್ ಬ್ಲಾಸ್ಟು. ಓಕೆನಾ, ಸ್ಯಾಂಡ್ ಬ್ಲಾಸ್ಟ್ ಇದನ್ನು ಕಲರ್ಸ್ ಎಲ್ಲ ಮಾಡ್ತಾರೆ, ಇದರೊಳಗೆ ಕಲರ್ ಫಿಲ್ ಮಾಡ್ತಾರೆ. ಮತ್ತು ಇದು ಮನೆಗಳ ನೇಮ್ ಬೋರ್ಡು ಎಲ್ಲ ಬರ್ತಿದೆ ನೋಡಿ, ಸ್ಟೋನ್ ಮೇಲೆ ಅದನ್ನು ಸೇಮ್ ಇದರಲ್ಲೇ. ಇದಕ್ಕೇನು ಒಂದು ಕಂಪ್ರೆಷರ್ ಬೇಕಾಗುತ್ತೆ ಮತ್ತು ಸ್ಯಾಂಡ್ ಬೇಕಾಗುತ್ತೆ, ಅದು ಸಮುದ್ರದ ಸ್ಯಾಂಡ್ ಬರುತ್ತೆ. ಅದು ಮ್ಯಾಕ್ಸಿಮಮ್ ಅಂದರೆ ಒಂದು 50,000 ರೂಪಾಯಿ ಬಂಡವಾಳ ಅಷ್ಟೇ. ಇದಕ್ಕೆ 50,000 ರೂಪಾಯಿ ಅಷ್ಟೇ. ನೀವು ಆರಾಮಾಗಿ ನಿಮ್ಮ ಕೆಲಸ ಸ್ಟಾರ್ಟ್ ಮಾಡ್ಕೋಬೋದು. 1 ತಿಂಗಳು 2 ತಿಂಗಳು ನೀವು ಸ್ಪೆಂಡ್ ಮಾಡಿದ್ರೆ ಕಲ್ತ್ಕೋಬೋದು ಇದು. ಆಯಿತಾ. ಇದು ವಿಗ್ರಹ ಮಾಡಲ್ಸ್ ಅಂದರೆ ನಮ್ಮ ಕೆಲವು ಫ್ರೆಂಡ್ ಇದ್ದಾರೆ, ಅವರು ಬರೀ ದೇವಸ್ಥಾನಗಳದ್ದು ವಿಗ್ರಹ ಬರುತ್ತಲ್ಲ, ಅವು ಅದ್ರ ಹಿಂದ್ಗಡೆದು ಏನಂತೀವಿ ನಾವು, ಅದಕ್ಕೆ ವಿಗ್ರಹಕ್ಕೆ ಹಿಂದ್ಗಡೆ ಸ್ಟೇಜ್ ಇರುತ್ತಲ್ಲ, ಅದು ಆ ಮುಖವಾಡಗಳು ಅವೆಲ್ಲ ಮಾಡ್ತಾರೆ. ಬರೀ ಪೇಪರಲ್ಲಿ ಮೌಂಟ್ ತೆಗೆಯೋದು, ಅದನ್ನು ಆಮೇಲೆ ಮೆಟೀರಿಯಲ್ ಕನ್ವರ್ಟ್ ಮಾಡೋದು, ಅವೆಲ್ಲ ಇದನ್ನು ಫ್ರೀಲ್ಯಾನ್ಸಾಗಿ ಮಾಡ್ಕೋಬೋದು ನಾವು. ಇವರೆಲ್ಲ ಸೆಲ್ಫ್ ಎಂಪ್ಲಾಯ್ಡ್. ಇದು ಬ್ಯಾಚೇ ಇದೆ, ಇದೇ ಒಂದು ಬ್ಯಾಚ್ ಇದೆ. ಇವರೆಲ್ಲ ಈಗ ಇರೋರು ಆಲ್ರೆಡಿ. ಆಯಿತಾ. ಇದು ಫೈನಲ್ ಎಲ್ಲರಿಗೂ ಫೇವ್ರೇಟ್ ಆಗಿರುವಂಥದ್ದು ಇದು ಆರ್ಟ್ ಕ್ಲಾಸಸ್ ಮಾಡೋದು. ನೀವು ಆನ್ಲೈನ್ ಅಂದರೂ ಕೊರೋನಾ ಬಂದು ಹೋದ್ಮೇಲಂತೂ ತುಂಬ ಬರೀ ಆನ್ಲೈನೇ ಆಗಿಬಿಟ್ಟಿದೆ. ಜನನೂ ಇಷ್ಟಪಡ್ತಾರೆ ಅದನ್ನು ಆನ್ಲೈನಲ್ಲಿ ಕೂತ್ಕೊಂಡು ಕ್ಲಾಸಸ್ ಹೇಳ್ಕೊಡೋದು. ನೋಡಿ ಸ್ನೇಹಿತರೆ, ನನ್ನಿಂದ ಆದಷ್ಟು ನಾನು ಟ್ರೈ ಮಾಡಿದ್ದೀನಿ ಇರೋ ಫೀಲ್ಡ್ಗಳನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಇನ್ನೂ ಬೇಜಾನಿದ್ದಾವೆ, ಬಟ್ ಏನಂತೀವಿ, ಮೇಲ್ನೋಟಕ್ಕೆ ಬೇಗ ಕಾಣುವಂಥದ್ದು ಮತ್ತು ರನ್ ಇರುವಂಥವು ಇಷ್ಟು. ನೀವು ಪ್ರೊಫೆಷ್ನಲ್ಲಾಗಿ ಹೋಗ್ತೀನಿ ಅಂದ್ರೂ ಇಷ್ಟು ಮೇಲೆ ಎಲ್ಲ ವರ್ಕ್ ಮಾಡಬೇಕು. ಇದನ್ನು ಕಾಲೇಜ್ ಜೊತೆಯಲ್ಲೇ ಮಾಡ್ಕೊಳ್ತಾ ಹೋಗಿ ಅಷ್ಟೇ, ಆವಾಗ ನಿಮ್ಗೆ ಈಸಿ ಆಗುತ್ತೆ. ಆಚೆ ಬರೋಷ್ಟಕ್ಕೆ ನೀವು ಇವರ ಕಂಪ್ಲೀಟ್ ಪ್ಯಾಕೇಜ್ ರೆಡಿಯಾಗಿರ್ತೀರ. ಆಯಿತಾ, ಫೀಲ್ಡ್ ಹೋಗೋಕ್ಕೆ. ಇದು ಓಕೆನಾ. ಮತ್ತು ಇದು ಸೆಲ್ಫ್ ಎಂಪ್ಲಾಯ್ಮೆಂಟ್. ಇದು ಆರ್ಟಿಸ್ಟು, ಕಮರ್ಷಿಯಲ್ ಆರ್ಟಿಸ್ಟ್, ಸ್ಟಿಕ್ಕರ್ ಕಟ್ಟಿಂಗು, ಬ್ಯಾನರ್ ಪ್ರಿಂಟಿಂಗು, ಮೆಟಲ್ ನೇಮ್ ಬೋರ್ಡು, ಫೈಬರ್ ನೇಮ್ ಬೋರ್ಡ್ಸು. ಆಯಿತಾ. ಇನ್ನು ನಿಮ್ಗೇನಾದರೂ ಬೇರೆ ಡೀಟೇಲ್ಸ್ ಏನಾದರೂ ಬೇಕು ಅಂತ ಏನಾದರೂ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ, ನೋಡೋಣ. ನನ್ನಿಂದ ಆದಷ್ಟು ನಾನು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಧನ್ಯವಾದಗಳು. ಥ್ಯಾಂಕ್ಸ್ ಎಲ್ಲರಿಗೂ.